ಆತ್ಮೀಯ ಸ್ನೇಹಿತರೆ, ನಿಮ್ಮದೇ ಆಗಿರುವಂತಹ ಯೂಟ್ಯೂಬ್ ಚಾನಲ್ MS ಕ್ರಿಯೇಷನ್ಸ್ಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತು ನಾವು ಪ್ರಥಮ ರೂಪಣಾತ್ಮಕ ಪರೀಕ್ಷೆ 2025-26 ತರಗತಿ 6 ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕಗಳು 20, ಸಮಯ 45 ನಿಮಿಷ, ಪಾಠ ಆಧಾರಿತ ಮೌಲ್ಯಾಂಕನ ಆಧರಿಸಿ ರಚಿಸಿದೆ ಮಾದರಿ ಉತ್ತರ ಪತ್ರಿಕೆ. ಮೊದಲನೇ ಪ್ರಶ್ನೆ, ಹೊಂದಿಸಿ ಬರೆಯಿರಿ. ಇಲ್ಲಿ 2 ಪ್ರಶ್ನೆಗಳನ್ನು ಕೇಳಲಾಗಿದೆ. ತಲಾ 2 ಪ್ರಶ್ನೆಗೆ ಒಂದೊಂದು ಅಂಕ, ಒಟ್ಟು 2 ಅಂಕ. ಅ ಭಾಗದಲ್ಲಿರುವಂಥದ್ದು ಪ್ರಥಮ ರಾಷ್ಟ್ರಪತಿ ಉತ್ತರ ರಾಜೇಂದ್ರ ಪ್ರಸಾದ್. ಎರಡನೇದು ಇಳೆ ಭೂಮಿ. ಪ್ರಮುಖ ಪ್ರಶ್ನೆ 2, ಮೊದಲೆರಡು ಪದಗಳ ಸಂಬಂಧ ಗ್ರಹಿಸಿ ಮೂರನೇ ಪದದ ಸಂಬಂಧ ಬರೆಯಿರಿ. ಒಟ್ಟು 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕಗಳು. ಮೂರನೇ ಪ್ರಶ್ನೆ, ರಾಜ ಪುಲ್ಲಿಂಗ, ಭಾರ್ಗವಿ ಉತ್ತರ ಸ್ತ್ರೀಲಿಂಗ. ನಾಲ್ಕನೇ ಪ್ರಶ್ನೆ, ನೋವು ನಲಿವು, ಹಗಲು ಇರುಳು. ಪ್ರಮುಖ ಮೂರನೇ ಪ್ರಶ್ನೆ, ಬಿಟ್ಟ ಸ್ಥಳ ತುಂಬಿರಿ. ಒಟ್ಟು 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕಗಳು. ಐದನೇ ಪ್ರಶ್ನೆ ಆಗಿರ್ತೈತಿ, ಬೇಗು ರಮೇಶ್ ರವರ ತಾಯಿ ಉತ್ತರ ರಾಧಮ್ಮ. ಆರನೇ ಪ್ರಶ್ನೆ, ಸೌರಮಂಡಲದ ಅತಿ ದೊಡ್ಡ ಗ್ರಹ ಉತ್ತರ ಗುರುಗ್ರಹ. ನಾಲ್ಕನೇ ಪ್ರಶ್ನೆ, ಸೂಕ್ತ ಉತ್ತರವನ್ನು ಆರಿಸಿ ಬರೆಯಿರಿ. ಒಟ್ಟು 2 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 2 ಅಂಕಗಳು. ಅದು 7ನೇ ಪ್ರಶ್ನೆ ಆಗಿರ್ತೈತಿ, ಮಗು ಪದದ ಬಹುವಚನ ರೂಪ. ಆಪ್ಷನ್ಸ್: ಎ ಮಕ್ಕಳು, ಬಿ ಮಗುಗಳು, ಸಿ ಮಗ, ಡಿ ಸುತ. ಸರಿಯಾದ ಉತ್ತರ ಎ ಮಕ್ಕಳು. 8ನೇ ಪ್ರಶ್ನೆ, ನಲಿಯೋಣ ಪದಕ್ಕೆ ಸರಿ ಹೊಂದುವ ಪ್ರಾಸಪದ ಯಾವುದು? ಆಪ್ಷನ್ಸ್: ಎ ರಜಾ, ಬಿ ತಾಪ, ಸಿ ಕಲಿಯೋಣ, ಡಿ ಹಿಗ್ಗು. ಸರಿಯಾದ ಉತ್ತರ ಸಿ ಕಲಿಯೋಣ. ಪ್ರಮುಖ 5ನೇ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಒಟ್ಟು 3 ಪ್ರಶ್ನೆಗಳು, ತಲಾ ಒಂದಕ್ಕೆ 1 ಅಂಕ, ಒಟ್ಟು 3 ಅಂಕಗಳು. ಅದು 9ನೇ ಪ್ರಶ್ನೆ ಆಗಿರ್ತೈತಿ, ಗಂಧರ್ವ ಸೇನ ಯಾರು? ಉತ್ತರ ಮಡವಾಳತಿಯ ಕತ್ತೆ. 10ನೇ ಪ್ರಶ್ನೆ, ಭೂಮಿಗೆ ಯಾರು ಅನಿವಾರ್ಯ? ಉತ್ತರ ಭೂಮಿಗೆ ಸೂರ್ಯ ಅನಿವಾರ್ಯ. 11ನೇ ಪ್ರಶ್ನೆ, ಪುಟ್ಟಿ ಯೋಗಿಗೆ ಏನೆಂದು ಕೇಳಿದಳು? ಉತ್ತರ ನೀನು ಹೇಗೆ ಇಲ್ಲಿಗೆ ಬಂದೆ? ಪ್ರಮುಖವಾಗಿ 6ನೇ ಪ್ರಶ್ನೆ, ಕೆಳಗಿನ ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಒಟ್ಟು 2 ಪ್ರಶ್ನೆಗಳು, ತಲಾ ಒಂದು ಪ್ರಶ್ನೆಗೆ 2 ಅಂಕಗಳು, ಒಟ್ಟು 4 ಅಂಕಗಳು. 12ನೇ ಪ್ರಶ್ನೆ, ರಾಜೇಂದ್ರ ಪ್ರಸಾದರು ಪುಸ್ತಕದ ಮಹತ್ವವನ್ನು ಮಕ್ಕಳಿಗೆ ಹೇಗೆ ತಿಳಿಸಿದರು? ಉತ್ತರ ರಾಜೇಂದ್ರ ಪ್ರಸಾದರು ಮಕ್ಕಳಿಗೆ ತಾವು ಹರಿದ ಪುಸ್ತಕಗಳ ಬಗ್ಗೆ ಅಪರಾಧಿ ಭಾವ ಮೂಡುವಂತೆ, ಪುಸ್ತಕಗಳು ಜ್ಞಾನ ಭಂಡಾರ, ನಮ್ಮ ತಿಳುವಳಿಕೆಯನ್ನು ಹೆಚ್ಚಿಸುವ ಆಕರಗಳು. ಪುಸ್ತಕದ ಪುಟಗಳನ್ನು ಹರಿದು ಹಾಕುವುದು ಒಳ್ಳೆಯ ಅಭ್ಯಾಸವಲ್ಲ ಎಂದು ಮಕ್ಕಳಿಗೆ ತಿಳಿ ಹೇಳಿ ಪುಸ್ತಕದ ಮಹತ್ವ ತಿಳಿಸಿದರು. 13ನೇ ಪ್ರಶ್ನೆ, ಸೂರ್ಯನಿಂದ ನಾವು ಯಾವ ಪಾಠವನ್ನು ಕಲಿಯಬೇಕು? ಉತ್ತರ ಸೂರ್ಯನಿಂದ ಕಲಿಯಬೇಕಾದ ಅಂಶಗಳು ಹಲವಾರು. ಸೂರ್ಯನಂತೆ ಮರೆಯದ ನಮ್ಮ ಎಲ್ಲ ಮಾಡುತ್ತ ಕಷ್ಟಗಳಿಗೆ ಹೆದರದೆ ಧೈರ್ಯದಿಂದ ಅವುಗಳನ್ನು ಎದುರಿಸಬೇಕು ಎಂಬ ಅಂಶಗಳನ್ನು ಕಲಿಯಬೇಕು. ಪ್ರಮುಖ 7ನೇ ಪ್ರಶ್ನೆ, ಸಂದರ್ಭ ಸಹಿತ ವಿವರಿಸಿರಿ. ಒಟ್ಟು ಸಂದರ್ಭ 1 2 ಅಂಕ, ಒಟ್ಟು 2 ಅಂಕಗಳು ಒಂದಕ್ಕೆ. 14ನೇ ಪ್ರಶ್ನೆ, ರಾಜ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. ಉತ್ತರ ಈ ವಾಕ್ಯವನ್ನು ಜಾನಪದ ಕಥೆಯಿಂದ ಆರಿಸಲಾದ ಗಂಧರ್ವ ಸೇನ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಗಂಧರ್ವ ಸೇನರು ತೀರಿ ಹೋದರು ಎಂದು ಮಂತ್ರಿ ರಾಜನಿಗೆ ತಿಳಿಸಿದಾಗ ರಾಜ ಅಂತಃಪುರಕ್ಕೆ ಹೋಗಿ ದುಃಖ ಪಡುತ್ತಿದ್ದರು ಎಂಬುದನ್ನು ಈ ವಾಕ್ಯದಲ್ಲಿ ಓದಬಹುದು. ವಿವರಣೆ, ಗಂಧರ್ವ ಸೇನರು ತೀರಿ ಹೋದ ಸುದ್ದಿಯಿಂದ ರಾಜ ತುಂಬ ದುಃಖಿತನಾಗಿ ಅಂತಃಪುರಕ್ಕೆ ಬಂದು ತನ್ನ ರಾಣಿಯರಿಗೆ ವಿಷಯ ತಿಳಿಸಿ ಅಲ್ಲಿಯೂ ಕರುಳು ಕಿತ್ತು ಬರುವಂತೆ ಅಳತೊಡಗಿದ. ಪ್ರಮುಖ ಪ್ರಶ್ನೆ 8, ಕವಿ ಮತ್ತು ಪದ್ಯದ ಹೆಸರು ಬರೆದು ಪದ್ಯ ಪೂರ್ಣ ಮಾಡಿರಿ. ಒಂದು ಪ್ರಶ್ನೆ, ಒಂದಕ್ಕೆ 3 ಅಂಕ, ಒಟ್ಟು 3 ಅಂಕಗಳು. ಆಗಸದಲ್ಲಿ ಡ್ಯಾಶ್ ಇದು ಕಷ್ಟ 4 ಸಾಲುಗಳಾದವು. ಪದ್ಯ, ಮಂಗಳ ಗ್ರಹದಲ್ಲಿ ಪುಟ್ಟಿ. ಕವಿ CM ಗೋವಿಂದ ರೆಡ್ಡಿ. ಆಗಸದಲ್ಲಿ ಹಾರುವುದೆಂದರೆ ಪುಟಾಣಿ ಪುಟ್ಟಿಗೆ ಬಲು ಇಷ್ಟ.
ರೆಕ್ಕೆಗಳಿಲ್ಲದೆ ಹಾರಲು ಹೋದರೆ ಆಗದ ತೊಂದರೆ, ಇದು ಕಷ್ಟ. ಇಷ್ಟು ಇವತ್ತಿನ ಈ ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತವಾಗಿತ್ತು. ಎಲ್ಲರಿಗೂ ಧನ್ಯವಾದಗಳು.